ಬೆಂಗಳೂರು ಅಭಿವೃದ್ಧಿಗೆ ಫೈಟ್ ಮಾಡಬೇಕಾಗಿದ್ದಂಥ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟುಗಳು ಒಂದೆರಡಲ್ಲ. ನಾಯಂಡಹಳ್ಳಿ ವಾರ್ಡ್ ಜನವಸತಿ ಪ್ರದೇಶಗಳಲ್ಲಿ ಕಳೆದ ತಿಂಗಳು ಒಳಚರಂಡಿ ಪೈಪ್ ದುರಸ್ತಿ ಕಾಮಗಾರಿ ಅಂತ ಚೆನ್ನಾಗಿದ್ದಂಥ ರೋಡ್ ಆಗಿದ್ದು ಕೆಲಸ ಮಾಡಿದ್ರಂತೆ. ಥಾರ್ ರೋಡ್ ಆಗಿದ್ದು ಬೇಕಾಬಿಟ್ಟಿ ಕಾಂಕ್ರೀಟ್ ಹಾಕಿದ್ದರಿಂದ ಆ ರಸ್ತೆಯಲ್ಲಿ ಮಣ್ಣು ಸಾಗಿಸ್ತಾ ಇದ್ದ ಲಾರಿ ಸಿಲುಕಿ ಸ್ಥಳೀಯರು ಪರದಾಡುವಂತಾಗಿತ್ತು. ಇನ್ನು ಒಳಚರಂಡಿ ಪೈಪ್ ಹಾಕುವಾಗಲೂ ಕೂಡ ಜಲಮಂಡಳಿ ಅಧಿಕಾರಿಗಳು ಸ್ಥಳೀಯರಿಗೆ ಕಿರಿಕಿರಿಯನ್ನ ಮಾಡಿದ್ರಂತೆ. ನಾಯಂಡಹಳ್ಳಿ ಕೆರೆ ಸಮೀಪವಿರುವಂತಹ ಈ ರೋಡ್ನಲ್ಲಿ ಉಂಟಾಗ್ತಾ ಇರುವ ಅವ್ಯವಸ್ಥೆಗೆ ಜನ ಹೈರಾಣಾಗಿದ್ದಾರೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿಯಿಂದ ಇಲ್ಲಿನ ಜನ ಕಂಗಾಲಾಗಿದ್ದಾರೆ. ನಿನ್ನೆ ಬೆಳಗ್ಗೆ ನಡೆದಂತ ಘಟನೆ, ಒಂದು ಟಿಪ್ಪರ್ ಲಾರಿ ರಸ್ತೆ ಮೇಲೆ ಹೋಗುವಾಗ ರಸ್ತೆ ಅಲ್ಲಿ ಮಾಡಿದಂತ ಕಲ್ಪೆ ಕೆಲಸದಿಂದ ಲಾರಿನೇ ಕುಸಿದು ಒಳಗೆ ಕುಳಿತಂತ ಒಂದು ಘಟನೆ ನಡೆದಿದೆ. ಅದು ಕುಳಿತು ಬಿದ್ದ ಜಾಗದಲ್ಲಿ ಒಂದು ದೊಡ್ಡದಾದಂತ ಓಪನಿಂಗ್ ಅನ್ನು ಹಾಗೆ ಬಿಟ್ಟಿದೆ. ವಿಪರ್ಯಾಸ ಏನಂದ್ರೆ, ಈ ಎರಡು ದೊಡ್ಡದಾದಂತ ಗುಂಡಿ ಬಿದ್ದಿರುವಂತ ಜಾಗ ಎದುರುಗಡೆನೆ ನಾಯಂಡಹಳ್ಳಿ ಕೆರೆಯ ಎಂಟ್ರೆನ್ಸ್ ಇದೆ. ಬೆಂಗಳೂರು ಅಭಿವೃದ್ಧಿಗೆ ಫೈಟ್ ಮಾಡಬೇಕಾಗಿದ್ದಂಥ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟುಗಳು ಒಂದೆರಡಲ್ಲ. ನಾಯಂಡಹಳ್ಳಿ ವಾರ್ಡ್ ಜನವಸತಿ ಪ್ರದೇಶಗಳಲ್ಲಿ ಕಳೆದ ತಿಂಗಳು ಒಳಚರಂಡಿ ಪೈಪ್ ದುರಸ್ತಿ ಕಾಮಗಾರಿ ಅಂತ ಚೆನ್ನಾಗಿದ್ದಂಥ ರೋಡ್ ಆಗಿದ್ದು ಕೆಲಸ ಮಾಡಿದ್ರಂತೆ. ಥಾರ್ ರೋಡ್ ಆಗಿದ್ದು ಬೇಕಾಬಿಟ್ಟಿ ಕಾಂಕ್ರೀಟ್ ಹಾಕಿದ್ದರಿಂದ ಆ ರಸ್ತೆಯಲ್ಲಿ ಮಣ್ಣು ಸಾಗಿಸ್ತಾ ಇದ್ದ ಲಾರಿ ಸಿಲುಕಿ ಸ್ಥಳೀಯರು ಪರದಾಡುವಂತಾಗಿತ್ತು. ಇನ್ನು ಒಳಚರಂಡಿ ಪೈಪ್ ಹಾಕುವಾಗಲೂ ಕೂಡ ಜಲಮಂಡಳಿ ಅಧಿಕಾರಿಗಳು ಸ್ಥಳೀಯರಿಗೆ ಕಿರಿಕಿರಿಯನ್ನ ಮಾಡಿದ್ರಂತೆ. ನಾಯಂಡಹಳ್ಳಿ ಕೆರೆ ಸಮೀಪವಿರುವಂತಹ ಈ ರೋಡ್ನಲ್ಲಿ ಉಂಟಾಗ್ತಾ ಇರುವ ಅವ್ಯವಸ್ಥೆಗೆ ಜನ ಹೈರಾಣಾಗಿದ್ದಾರೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿಯಿಂದ ಇಲ್ಲಿನ ಜನ ಕಂಗಾಲಾಗಿದ್ದಾರೆ. ನಿನ್ನೆ ಬೆಳಗ್ಗೆ ನಡೆದಂತ ಘಟನೆ, ಒಂದು ಟಿಪ್ಪರ್ ಲಾರಿ ರಸ್ತೆ ಮೇಲೆ ಹೋಗುವಾಗ ರಸ್ತೆ ಅಲ್ಲಿ ಮಾಡಿದಂತ ಕಲ್ಪೆ ಕೆಲಸದಿಂದ ಲಾರಿನೇ ಕುಸಿದು ಒಳಗೆ ಕುಳಿತಂತ ಒಂದು ಘಟನೆ ನಡೆದಿದೆ. ಅದು ಕುಳಿತು ಬಿದ್ದ ಜಾಗದಲ್ಲಿ ಒಂದು ದೊಡ್ಡದಾದಂತ ಓಪನಿಂಗ್ ಅನ್ನು ಹಾಗೆ ಬಿಟ್ಟಿದೆ. ವಿಪರ್ಯಾಸ ಏನಂದ್ರೆ, ಈ ಎರಡು ದೊಡ್ಡದಾದಂತ ಗುಂಡಿ ಬಿದ್ದಿರುವಂತ ಜಾಗ ಎದುರುಗಡೆನೆ ನಾಯಂಡಹಳ್ಳಿ ಕೆರೆಯ ಎಂಟ್ರೆನ್ಸ್ ಇದೆ. ಬೆಂಗಳೂರು ಅಭಿವೃದ್ಧಿಗೆ ಫೈಟ್ ಮಾಡಬೇಕಾಗಿದ್ದಂಥ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟುಗಳು ಒಂದೆರಡಲ್ಲ. ನಾಯಂಡಹಳ್ಳಿ ವಾರ್ಡ್ ಜನವಸತಿ ಪ್ರದೇಶಗಳಲ್ಲಿ ಕಳೆದ ತಿಂಗಳು ಒಳಚರಂಡಿ ಪೈಪ್ ದುರಸ್ತಿ ಕಾಮಗಾರಿ ಅಂತ ಚೆನ್ನಾಗಿದ್ದಂಥ ರೋಡ್ ಆಗಿದ್ದು ಕೆಲಸ ಮಾಡಿದ್ರಂತೆ. ಥಾರ್ ರೋಡ್ ಆಗಿದ್ದು ಬೇಕಾಬಿಟ್ಟಿ ಕಾಂಕ್ರೀಟ್ ಹಾಕಿದ್ದರಿಂದ ಆ ರಸ್ತೆಯಲ್ಲಿ ಮಣ್ಣು ಸಾಗಿಸ್ತಾ ಇದ್ದ ಲಾರಿ ಸಿಲುಕಿ ಸ್ಥಳೀಯರು ಪರದಾಡುವಂತಾಗಿತ್ತು. ಇನ್ನು ಒಳಚರಂಡಿ ಪೈಪ್ ಹಾಕುವಾಗಲೂ ಕೂಡ ಜಲಮಂಡಳಿ ಅಧಿಕಾರಿಗಳು ಸ್ಥಳೀಯರಿಗೆ ಕಿರಿಕಿರಿಯನ್ನ ಮಾಡಿದ್ರಂತೆ. ನಾಯಂಡಹಳ್ಳಿ ಕೆರೆ ಸಮೀಪವಿರುವಂತಹ ಈ ರೋಡ್ನಲ್ಲಿ ಉಂಟಾಗ್ತಾ ಇರುವ ಅವ್ಯವಸ್ಥೆಗೆ ಜನ ಹೈರಾಣಾಗಿದ್ದಾರೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿಯಿಂದ ಇಲ್ಲಿನ ಜನ ಕಂಗಾಲಾಗಿದ್ದಾರೆ. ನಿನ್ನೆ ಬೆಳಗ್ಗೆ ನಡೆದಂತ ಘಟನೆ, ಒಂದು ಟಿಪ್ಪರ್ ಲಾರಿ ರಸ್ತೆ ಮೇಲೆ ಹೋಗುವಾಗ ರಸ್ತೆ ಅಲ್ಲಿ ಮಾಡಿದಂತ ಕಲ್ಪೆ ಕೆಲಸದಿಂದ ಲಾರಿನೇ ಕುಸಿದು ಒಳಗೆ ಕುಳಿತಂತ ಒಂದು ಘಟನೆ ನಡೆದಿದೆ. ಅದು ಕುಳಿತು ಬಿದ್ದ ಜಾಗದಲ್ಲಿ ಒಂದು ದೊಡ್ಡದಾದಂತ ಓಪನಿಂಗ್ ಅನ್ನು ಹಾಗೆ ಬಿಟ್ಟಿದೆ. ವಿಪರ್ಯಾಸ ಏನಂದ್ರೆ, ಈ ಎರಡು ದೊಡ್ಡದಾದಂತ ಗುಂಡಿ ಬಿದ್ದಿರುವಂತ ಜಾಗ ಎದುರುಗಡೆನೆ ನಾಯಂಡಹಳ್ಳಿ ಕೆರೆಯ ಎಂಟ್ರೆನ್ಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.